ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಕಳೆದ ಸಂಚಿಕೆಯಲ್ಲಿ ಕನ್ನಡದ ಹಿರಿಯ ನಟಿ ಆದವಾನಿ ಲಕ್ಷ್ಮೀದೇವಿಯವರ ಚಿತ್ರಜೀವನವನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವು. ಅದನ್ನು ನೀವು ವೀಕ್ಷಣೆ ಮಾಡಿ ಪ್ರೋತ್ಸಾಹ ನೀಡಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಆದವಾನಿ ಲಕ್ಷ್ಮೀದೇವಿಯವರ ಚಿತ್ರಜೀವನ ಯಾನವನ್ನು ಅಲ್ಲಿ ನಾನು ಎಳೆಯಾಗಿ ಬಿಡಿಸಿಟ್ಟಿದ್ದೀನಿ. ಅದಕ್ಕೆ ಅವರು ಕನ್ನಡದಲ್ಲೇ ಅತಿ ಹೆಚ್ಚು ಚಿತ್ರಗಳನ್ನು ಮಾಡಿರೋದರಿಂದ ನಮ್ಮ ಪತ್ರಿಕೆಗಳಲ್ಲಿ ಕಾಲಕಾಲಕ್ಕೆ ಪ್ರಕಟವಾಗ್ತಾ ಇದ್ದಂಥ ಲೇಖನಗಳು, ಸಂದರ್ಶನಗಳು, ಮಾಹಿತಿಗಳು, ಜೊತೆಗೆ ಹಾಲುಜೇನು ರಾಮ್ಕುಮಾರ್ ಅವರಂಥ ಅಧ್ಯಯನಶೀಲರು ನೀಡಿರುವಂಥ ಒಂದಿಷ್ಟು ಮಾಹಿತಿಗಳನ್ನು ಇಟ್ಕೊಂಡು ಆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅದರಲ್ಲಿ ಆದವಾನಿ ಲಕ್ಷ್ಮೀದೇವಿಯವರ ವೈಯಕ್ತಿಕ ಜೀವನದ ಬಗ್ಗೆ, ಅವರು ಇವತ್ತು ಎಲ್ಲಿದ್ದಾರೆ, ಅವರ ಪತಿ ಯಾರು, ಅವರಿಗೆ ಎಷ್ಟು ಜನ ಮಕ್ಕಳು, ಅವರೆಲ್ಲ ಏನು ಮಾಡ್ತಿದ್ದಾರೆ, ಆ ವಿವರಗಳನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ. ಅದನ್ನು ಈಗ ನಿಮ್ಮ ಮುಂದೆ ತಂದಿದ್ದೀನಿ. ನೋಡಿ, ನಾನು ಆಗಾಗ ಹೇಳ್ತಾ ಇರ್ತೀನಿ, ಒಂದು ಸಂಚಿಕೆಯನ್ನು ಮಾಡಬೇಕಾದ್ರೆ ನಾವು ಎಷ್ಟೊಂದು ಅಧ್ಯಯನವನ್ನು ಮಾಡಬೇಕಾಗತ್ತೆ ಅಂತ. ಈ ಒಂದು ವಿಚಾರದ ಬಗ್ಗೆ ನಾನು ಯಾವ ರೀತಿಯಲ್ಲಿ ಅಧ್ಯಯನ ಮಾಡಿದೆ ಅನ್ನೋದನ್ನು ಎಳೆಯಾಗಿ ನಿಮ್ಮ ಮುಂದೆ ಬಿಡಿಸಿಡ್ತೀನಿ. ಆಗ ನಿಮಗೂ ಸಹ ಇಂಥ ಅಧ್ಯಯನದಲ್ಲಿ ಆಸಕ್ತಿ ಇದ್ದರೆ ಯಾವ ರೀತಿಯಲ್ಲಿ ಮುಂದೆ ಹೆಜ್ಜೆ ಇಡಬೇಕು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಹೋದ ದಾರಿಯಲ್ಲಿಯೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಮೊದಲಿಗೆ ಆದವಾನಿ ಲಕ್ಷ್ಮೀದೇವಿಯವರ ವೈಯಕ್ತಿಕ ಜೀವನದ ಬಗ್ಗೆ ವಿವರಗಳನ್ನು ಪಡೆಯೋಣ ಅಂತ ಹೇಳಿ ನಾನು ಅವರ ವಿಕಿಪೀಡಿಯಾ ಪುಟಕ್ಕೆ ಹೋದರೆ ಅಲ್ಲಿ ಆದವಾನಿ ಲಕ್ಷ್ಮೀದೇವಿಯವರ ಪತಿ ರಾಮಯ್ಯ, ಅವರ ಮಕ್ಕಳು ಎನ್ನುವ ಕಾಲಂನಲ್ಲಿ ರೂಪಾದೇವಿ, ಇಷ್ಟೇ ವಿವರಗಳಿರೋದು. ಅವರ ಈಗಿನ ಜೀವನ ಹೇಗಿದೆ, ವೈಯಕ್ತಿಕ ಜೀವನ ಹೇಗಿತ್ತು, ಸಾಂಸಾರಿಕ ಜೀವನ ಹೇಗಿತ್ತು, ಪರ್ಸನಲ್ ಲೈಫ್ ಅಂತ ಒಂದು ಕೊಡ್ತಾರಲ್ಲ, ಆ ಕಾಲಮಲ್ಲಿ ಇಲ್ಲವೇ ಇಲ್ಲ. ಮತ್ತೆ ಏನಿದ್ರೂ ಫಿಲ್ಮೋಗ್ರಫಿ ಅಂತ ಒಂದಿಷ್ಟು ಸಿನಿಮಾಗಳ ಹೆಸರಿದೆ, ಜೊತೆಗೆ ಒಂದಿಷ್ಟು ಅವರಿಗೆ ಬಂದಿರುವಂಥ ಪ್ರಶಸ್ತಿಗಳ ವಿವರಗಳಿದೆ. ಸರಿ ಅಂತ ಹೇಳಿ ರೂಪಾದೇವಿಯವರ ಪುಟಕ್ಕೆ ಹೋದರೆ ಅವರ ತಂದೆ ಯಾರು ಅನ್ನೋದಾದರೂ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಮತ್ತೆ ರೂಪಾದೇವಿಯವರ ಪುಟಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ರೂಪಾದೇವಿಯವರ ತಾಯಿ ಆದವಾನಿ ಲಕ್ಷ್ಮೀದೇವಿಯವರು, ತಂದೆ ಕಲ್ಯಾಣಂ ರಘುರಾಮಯ್ಯ, ರಾಮಯ್ಯ ಅಂತ ಇದ್ದಿದ್ದ ಹೆಸರು ಕಲ್ಯಾಣಂ ರಘುರಾಮಯ್ಯ ಅಂತ ಅಭಿವೃದ್ಧಿಯಾಗುವವರೆಗೆ ನನಗೆ ಮಾಹಿತಿ ಸಿಕ್ತು. ಅಲ್ಲಿ ಸಹ ಪೂರ್ತಿ ಕುಟುಂಬದ ವಿವರಗಳಿರಲಿಲ್ಲ. ನಂತರ ನಾನು ಕಲ್ಯಾಣಂ ರಘುರಾಮಯ್ಯ ಅನ್ನುವ ಹೆಸರನ್ನು ಎಲ್ಲೋ ಕೇಳ್ದಾಗಿದೆ ಅಂತ ಹೇಳಿ ಅವರ ಒಂದು ಮಾಹಿತಿಯ ಪುಟಕ್ಕೆ ಭೇಟಿ ಕೊಟ್ಟಾಗ ತೆಲುಗು ಚಿತ್ರರಂಗದ ಒಂದು ಅವಧಿಯ ಇತಿಹಾಸವೇ ನನ್ನ ಕಣ್ಣು ಮುಂದೆ ಅನಾವರಣ ಆಯಿತು. ಆದರೆ ಅಲ್ಲಿಯೂ ಸಹ ಅವರ ಪತ್ನಿ ಎನ್ನುವ ಕಾಲಂನಲ್ಲಿ ಸಾವಿತ್ರಿ ಎನ್ನುವ ಹೆಸರು ಕಂಡುಬರುತ್ತೆ. ಮಕ್ಕಳು ಎನ್ನುವ ಕಾಲಂನಲ್ಲಿ ತೋಟ ಸತ್ಯವತಿ ಅವರ ಮಗಳು ಅಂತ ಮಾಹಿತಿ ಇದೆ. ಆದವಾನಿ ಲಕ್ಷ್ಮೀದೇವಿಯವರ ಮಾಹಿತಿ ಎಲ್ಲೂ ಇಲ್ಲ. ಈ ಹಂತದಲ್ಲಿ ನನಗೆ ಚಲಿಸುವ ಮೋಡಗಳು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಡೈಲಾಗ್ ಹೊಡಿತಾರೆ ನೋಡಿ, ಕಣ್ಣು ಕಟ್ಟಿ ಕತ್ತಲಲ್ಲಿ ಕಾಡಲ್ಲಿ ಬಿಟ್ಟಾಗಿದೆ ಅಂತ. ಆ ರೀತಿ ಆಯಿತು. ಆದರೂ ಸಹ ತೆಲುಗಿನ ಅನೇಕ ವಿಡಿಯೋಗಳನ್ನು, ಅಲ್ಲಿ ಕಲ್ಯಾಣಂ ರಘುರಾಮಯ್ಯನವರನ್ನು ಕುರಿತಂತೆ ಏನೆಲ್ಲ ಮಾಹಿತಿ ಇದೆಯೋ ಅದೆಲ್ಲವನ್ನು ಜಾಲಾಡಿದಾಗ ಸಿಕ್ಕಿದ್ದೇ ಈಗ ನಾನು ನಿಮಗೆ ನೀಡ್ತಾ ಇರುವಂಥ ಮಾಹಿತಿಗಳು. ಆದವಾನಿ ಲಕ್ಷ್ಮೀದೇವಿ ಹಾಗೂ ಕಲ್ಯಾಣಂ ರಘುರಾಮಯ್ಯನವರ ಸಂಬಂಧವನ್ನು ಹೇಳಬೇಕಾದ್ರೆ ಅದಕ್ಕೆ ಮೊದಲು ರಘುರಾಮಯ್ಯನವರನ್ನು ಕುರಿತಂತೆ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ನೀಡಲೇಬೇಕಾಗುತ್ತೆ. ರಘುರಾಮಯ್ಯನವರು ಜನಿಸಿದ್ದು 1901ನೇ ಇಸ್ವಿ ಮಾರ್ಚ್ 5ನೇ ತಾರೀಕು ಆಂಧ್ರದ ಗುಂಟೂರು ಜಿಲ್ಲೆಯ ಕಾಪುವಿನಲ್ಲಿ ಅವರ ಜನನವಾಗುತ್ತೆ. ಅವರ ನಿಜವಾದ ಹೆಸರು ವೆಂಕಟಸುಬ್ಬಯ್ಯ ಅಂತ. ನೋಡೋದಕ್ಕೆ ಬಹಳ ಸುಂದರನಾಗಿದ್ದ ಬಾಲಕ, ಜೊತೆಗೆ ಸುಶ್ರಾವ್ಯವಾಗಿ ಹಾಡಬಲ್ಲವನಾಗಿದ್ದ. ಆ ರೀತಿಯ ಒಂದು ಪ್ರತಿಭೆ ಇದ್ದಿದ್ದರಿಂದಾಗಿ ಬಾಲ್ಯದಲ್ಲಿಯೇ ಆತ ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡ್ತಾ ಹೋಗ್ತಾನೆ. ಅವತ್ತಿಗೆ ಆಂಧ್ರ ಪ್ರದೇಶದಲ್ಲಿ ನಾಟಕ ಅನ್ನೋದು ಜನರ ಜೀವನದೊಂದಿಗೆ ಹಾಸುಹೊಕ್ಕಾಗಿತ್ತು. ಹಾಗಾಗಿ ಬಹಳ ಬೇಗ ವೆಂಕಟಸುಬ್ಬಯ್ಯ ನಾಟಕಗಳಲ್ಲಿ ಹೆಸರು ಮಾಡ್ತಾ ಹೋಗ್ತಾನೆ. ಒಂದು ನಾಟಕ ರಾಮದಾಸು, ಆ ನಾಟಕದಲ್ಲಿ ಆತನ ಪಾತ್ರ ರಘುರಾಮನ ಪಾತ್ರ. ಆತನ ಪಾತ್ರ ನಿರ್ವಹಣೆಯನ್ನು ನೋಡಿ ಕಾಶಿನಾಥುನಿ ನಾಗೇಶ್ವರ ರಾವ್, ಅವರೊಬ್ಬ ಜರ್ನಲಿಸ್ಟ್ ಹಾಗೂ ರಾಜಕಾರಣಿ, ಒಬ್ಬ ಗಾಂಧಿವಾದಿ, ಅವರು ಈ ಹುಡುಗನಿಗೆ ರಘುರಾಮಯ್ಯ ಅಂತ ನಾಮಕರಣ ಮಾಡ್ತಾರೆ. ನೋಡಿ, ಹೀಗೆ ತಮ್ಮ ಕುಟುಂಬದ ಹೆಸರಾದ ಕಲ್ಯಾಣಂ ಜೊತೆಯಲ್ಲಿ ರಘುರಾಮಯ್ಯ ಸೇರಿಕೊಂಡು ವೆಂಕಟಸುಬ್ಬಯ್ಯ ಕಲ್ಯಾಣಂ ರಘುರಾಮಯ್ಯನವರಾಗ್ತಾರೆ. ಮುಂದೆ ಶ್ರೀಕೃಷ್ಣ ತುಲಾಭಾರವು ಸೇರಿದಂತೆ ಅನೇಕ ನಾಟಕಗಳಲ್ಲಿ ಕೃಷ್ಣನ ಪಾತ್ರವನ್ನು ಅದ್ಭುತವಾಗಿ ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ನಾರದನ ಪಾತ್ರವನ್ನು ಕೂಡ ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅವರಿಗೆ ನಾಟಕ ಕಂಪನಿಗಳಲ್ಲಿ ಸಾಕಷ್ಟು ಕೆಲಸ ಸಿಗುತ್ತೆ. 1930ರ ದಶಕದಲ್ಲಿ
ತೆಲುಗು ವಾಕ್ಚಿತ್ರ ಪರಂಪರೆ ಆರಂಭವಾದಾಗ ಪ್ರಾರಂಭದಲ್ಲಿಯೇ ಇವರಿಗೂ ಸಹ ಚಿತ್ರಗಳಲ್ಲಿ ನಟಿಸುವಂಥ ಅವಕಾಶ ಸಿಗುತ್ತೆ. 1933ರಲ್ಲೇ ಪೃಥ್ವಿ ಪುತ್ರ ಎನ್ನುವ ಒಂದು ಚಿತ್ರದಲ್ಲಿ ಇವರು ಅಭಿನಯಿಸ್ತಾರೆ. ಆದರೆ ಅವರಿಗೆ ಹೆಸರು ತಂದು ಕೊಟ್ಟಿದ್ದು 1935ನೇ ಇಸ್ವಿಯಲ್ಲಿ ತೆರೆಗೆ ಬಂದ 12ನೇ ತೆಲುಗು ಚಿತ್ರ ಭಕ್ತ ಕುಚೇಲ. ಆ ಚಿತ್ರದಲ್ಲಿ ಅವರು ಕೃಷ್ಣನ ಪಾತ್ರಧಾರಿಯಾಗಿ ಜನಮನವನ್ನು ಸೂರೆಗೊಳ್ತಾರೆ. ನೋಡಿ, ಮುಂದೆ ಅವರು ಅನೇಕ ಚಿತ್ರಗಳಲ್ಲಿ ಶ್ರೀಕೃಷ್ಣನ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ, ನಾರದನ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ನಿಮಗೆ ಅವರ ನಾರದನ ಪಾತ್ರವನ್ನು ನೋಡಬೇಕು ಅಂದರೆ ಯಾವುದೇ ತೆಲುಗು ಸಿನಿಮಾ ನೋಡಬೇಕಾಗಿಲ್ಲ. ಕನ್ನಡದಲ್ಲಿ ಅಣ್ಣಾವರ ಒಂದು ಯಶಸ್ವಿ ಚಿತ್ರ ವಾಲ್ಮೀಕಿ. ಆ ಚಿತ್ರದಲ್ಲಿ ವಾಲ್ಮೀಕಿ ಒಬ್ಬ ದಾರಿಗಳ್ಳನಾಗಿದ್ದು ಸಾಂಸಾರಿಕ ಜಂಜಾಟಕ್ಕೆ ಸಿಲುಕಿರ್ತಾನೆ. ಆತನ ಒಂದು ಗುರಿಯನ್ನು ತೋರಿಸುವುದೇ ನಾರದನ ಪಾತ್ರ. ಆ ನಾರದನ ಪಾತ್ರದಲ್ಲಿ ಕಲ್ಯಾಣಂ ರಘುರಾಮಯ್ಯನವರು ಕಾಣಿಸ್ಕೊಂಡಿದ್ದಾರೆ. ವಾಲ್ಮೀಕಿ ಚಿತ್ರ ಇವತ್ತಿಗೂ ನಿಮಗೆ ಯೂಟ್ಯೂಬ್ನಲ್ಲಿ ನೋಡೋದಕ್ಕೆ ಲಭ್ಯವಿದೆ. ಅಲ್ಲಿ ಕಲ್ಯಾಣಂ ರಘುರಾಮಯ್ಯ ಹಾಗೂ ರಾಜ್ಕುಮಾರ್ ಅವರ ಒಂದು ಜುಗಲ್ಬಂದಿಯನ್ನು ನೀವು ತೆರೆಯ ಮೇಲೆ ನೋಡಬಹುದು. ಕಲ್ಯಾಣಂ ರಘುರಾಮಯ್ಯನವರು ಬಹಳ ನೀಳಕಾಯದ ಎತ್ತರದ ವ್ಯಕ್ತಿ, ಸುಂದರವಾಗಿದ್ದರು. ನೀಳವಾದ ಕೇಶರಾಶಿ. ಅವತ್ತಿನ ಪೌರಾಣಿಕ ನಾಟಕಗಳಿಗೆ, ಚಲನಚಿತ್ರಗಳಿಗೆ ಬೇಕಾದ ರೀತಿಯಲ್ಲಿಯೇ ಅವರು ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿದ್ದರು. ನೋಡಿ, ಅವರಿಗೆ 1935ರಲ್ಲಿ ಭಕ್ತ ಕುಚೇಲ ಚಿತ್ರದಲ್ಲಿ ಕೃಷ್ಣನ ಪಾತ್ರವನ್ನು ಮಾಡುವ ಅವಕಾಶ ಸಿಕ್ತಲ್ಲ. ಅದಾಗಿ 26 ವರ್ಷಗಳ ನಂತರ, ಅಂದರೆ 1961ನೇ ಇಸ್ವಿಯಲ್ಲಿ ತೆರೆಗೆ ಬಂದ ಉಷಾ ಪರಿಣಯ ಚಿತ್ರದಲ್ಲಿ ಕೂಡ ಅವರು ಕೃಷ್ಣನ ಪಾತ್ರವನ್ನು ಮಾಡ್ತಾರೆ. ಅಂದರೆ 26 ವರ್ಷಗಳಾದರೂ ಸಹ ಅವರ ಒಂದು ಆ ಶಾರೀರಿಕ ಸ್ಥಿತಿಯಲ್ಲಿ ಯಾವುದೇ ಒಂದು ಬದಲಾವಣೆ ಆಗಿರಲಿಲ್ಲ. ವಯೋಸಹಜವಾಗಿ ಸ್ವಲ್ಪ ವಯಸ್ಸಾದಂತೆ ಕಾಣ್ತಾ ಇದ್ದರು. ಆದರೆ ಅವರು ಆ ಕೃಷ್ಣನ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ದರು ಹಾಗೂ ಜನರಿಗೆ ಅದು ಬಹಳ ಇಷ್ಟವಾಗಿತ್ತು. ಮುಂದೆ ತೆಲುಗು ಚಿತ್ರರಂಗದಲ್ಲಿ ಅನೇಕರು ಕೃಷ್ಣನ ಪಾತ್ರಗಳನ್ನು ಮಾಡಿದ್ರು. NT ರಾಮರಾವ್ ಅವರಂತೂ ಆಧುನಿಕ ಕೃಷ್ಣ ಅಂತಲೇ ಹೆಸರು ತಗೊಂಡರು. ಆದರೆ ಇದೆಲ್ಲದಕ್ಕೂ ಮೂಲ ಮೊದಲ ಬಾರಿ ತೆಲುಗಿನಲ್ಲಿ ಕೃಷ್ಣನಾಗಿ ಕಾಣಿಸ್ಕೊಂಡವರು ಕಲ್ಯಾಣಂ ರಘುರಾಮಯ್ಯನವರು. ನೋಡಿ, ಈ ನಾಟಕ, ಸಂಗೀತ ಇವುಗಳ ಮಧ್ಯದಲ್ಲಿ ರಘುರಾಮಯ್ಯನವರು ಮತ್ತೊಂದು ವಿಶೇಷವಾದ ಕಲೆಯನ್ನು ಕರಗತ ಮಾಡ್ಕೋತಾರೆ. ಅದು ಶಿಳ್ಳೆ ಹೊಡೆಯೋದು, ವಿಜಿಲ್ ಅಂತೀವಲ್ಲ. ಅಂದರೆ ಸುಮ್ಮನೆ ಶಿಳ್ಳೆ ಹೊಡೆಯೋದಲ್ಲ, ಶಿಳ್ಳೆ ಹೊಡೆಯುವ ಮೂಲಕ ಕೊಳಲಿನ ಧ್ವನಿಯನ್ನು ಹೊರಡಿಸೋದು ಹಾಗೂ ಅದನ್ನು ಹಾಡಿನ ರೂಪದಲ್ಲಿ ನುಡಿಸೋದು. ಈ ಒಂದು ವಿಶೇಷವಾದ ಕಲೆ ಅವರಿಗೆ ಕರಗತವಾಗುತ್ತೆ. ಎಷ್ಟರ ಮಟ್ಟಿಗೆ ಅದು ಕರಗತವಾಗುತ್ತೆ, ಜನಪ್ರಿಯವಾಗುತ್ತೆ ಅಂದರೆ ಮುಂದೆ ಅವರ ಮೂಲ ಹೆಸರುಗಳೆಲ್ಲ ಬದಿಗೆ ಹೋಗಿ ಈಲಪಾಟ ರಘುರಾಮಯ್ಯ ಅಂತಲೇ ಕರೀತಾರೆ. ಈಲಪಾಟ ಅಂದರೆ ಶಿಳ್ಳೆ ಹಾಡು ಅಂತ. ಚಲನಚಿತ್ರಗಳ ಮೂಲಕ ಅವರು ತೆಲುಗು, ಕನ್ನಡ, ತಮಿಳು ಬೆಳ್ಳಿ ತೆರೆಯಲ್ಲಿ ಕೂಡ ಮಿಂಚ್ತಾರೆ. ಆದರೆ ಈ ಒಂದು ಶಿಳ್ಳೆ ಹಾಡಿನಿಂದಾಗಿ ದೇಶದಾದ್ಯಂತ ಪ್ರಖ್ಯಾತಿಯನ್ನು ಗಳಿಸ್ತಾರೆ. ಇಂದಿರಾ ಗಾಂಧಿಯವರ ಎದುರಿಗೆ ತಮ್ಮ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ಅವರಿಂದ ಪ್ರಶಂಸೆಯನ್ನು ಪಡೆದಿದ್ದಾರೆ. ವಿ ಗಿರಿಯವರು ರಾಷ್ಟ್ರಪತಿಯಾಗಿದ್ದಾಗ ರಾಷ್ಟ್ರಪತಿ ಭವನಕ್ಕೆ ಹೋಗಿ ಅಲ್ಲಿ ಕೂಡ ಕೃಷ್ಣ ತುಲಾಭಾರ ನಾಟಕವನ್ನು ಮಾಡಿದ್ದಾರೆ. ಈ ಒಂದು ಶಿಳ್ಳೆಯ ಹಾಡಿನ ಆ ಕೊಳಲ ಧ್ವನಿಯನ್ನು ಕೂಡ ಅಲ್ಲಿ ಕೇಳಿಸಿ ಅಲ್ಲಿಂದ ಕೂಡ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಇವರ ಅಭಿನಯ ಹಾಗೂ ಗಾಯನ ಪ್ರತಿಭೆಯನ್ನು ಕಂಡು ವಿಶ್ವಕವಿ ರವೀಂದ್ರನಾಥ್ ಟ್ಯಾಗೂರ್ ಅವರು ನೈಟಿಂಗೇಲ್ ಆಫ್ ದಿ ಸ್ಟೇಜ್ ಎನ್ನುವ ಒಂದು ಬಿರುದನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ. ರಘುರಾಮಯ್ಯನವರು ಚಲನಚಿತ್ರ ಕ್ಷೇತ್ರಕ್ಕೆ ಬರುವ ಮೊದಲೇ ಅವರಿಗೆ ಒಂದು ಮದುವೆ ಆಗಿರುತ್ತೆ. ಆದರೆ ಗರ್ಭಿಣಿಯಾಗಿದ್ದ ಅವರ ಹೆಂಡತಿ ಮರಣ ಹೊಂದಿದ್ದರಿಂದಾಗಿ ಅವರು ಮತ್ತೊಮ್ಮೆ ಏಕಾಂಗಿಯಾಗ್ತಾರೆ. 1937ನೇ ಇಸ್ವಿಯವರೆಗೂ ಅವರು ಮತ್ತೆ ಮದುವೆಯಾಗುವ ಆಲೋಚನೆಯನ್ನು ಮಾಡಿರಲಿಲ್ಲ. ಅಂದರೆ ತಮಗೆ 36 ವರ್ಷಗಳಾಗುವವರೆಗೂ. 1937ರಲ್ಲಿ ಅವರು ಸಾವಿತ್ರಿ ಅವರನ್ನು ಮದುವೆಯಾಗ್ತಾರೆ. ಅವರಿಗೆ ಸತ್ಯವತಿ ಎನ್ನುವ ಒಬ್ಬ ಮಗಳು ಜನಿಸ್ತಾರೆ. ಈ ವಿವರಗಳು ಮಾತ್ರ ನಮಗೆ ಸಿಕ್ಕಿದ್ದು. ಆದರೆ ಮುಂದೆ ಈಲಪಾಟ ರಘುರಾಮಯ್ಯನವರನ್ನು ಕುರಿತಂತೆ ಇರುವ ಮಾಹಿತಿಗಳನ್ನೆಲ್ಲ ಜಾಲಾಡಿದಾಗ 1958ರಲ್ಲಿ ಅವರು ಆದವಾನಿ ಲಕ್ಷ್ಮೀದೇವಿಯವರನ್ನು ಕೈ ಹಿಡಿತಾರೆ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಆದವಾನಿ ಲಕ್ಷ್ಮೀದೇವಿಯವರು ಹಾಗೂ ಸಾವಿತ್ರಿಯವರು ಒಂದೇ ಮನೆಯಲ್ಲಿ ಅಕ್ಕ ತಂಗಿಯರ ಹಾಗೆ ರಘುರಾಮಯ್ಯನವರ ಜೊತೆಗೆ ಸಹಜೀವನವನ್ನು ನಡೆಸ್ತಾ ಇದ್ದರು ಅನ್ನುವ ದಾಖಲೆಗಳು ಕೂಡ ಲಭ್ಯವಿದೆ. ನೋಡಿ, 100 ಪದಗಳು ಹೇಳೋದಕ್ಕಿಂತ ಹೆಚ್ಚು ವಿಚಾರವನ್ನು ಒಂದು ಚಿತ್ರ ಹೇಳುತ್ತೆ ಅಂತಾರೆ. ಅದಕ್ಕೆ ಪೂರಕವಾಗಿ ವಿ ಗಿರಿಯವರು ರಾಷ್ಟ್ರಪತಿಯಾಗಿದ್ದಾಗ ಅಲ್ಲಿ ಕೃಷ್ಣ ತುಲಾಭಾರ ನಾಟಕವನ್ನು ಮಾಡಿ ತಮ್ಮ ತಾರಾಪತ್ನಿ ಆದವಾನಿ ಲಕ್ಷ್ಮೀದೇವಿಯವರ ಜೊತೆಯಲ್ಲಿ ಈಲಪಾಟ ರಘುರಾಮಯ್ಯನವರು ಸತ್ಕಾರವನ್ನು ಸ್ವೀಕರಿಸ್ತಾ ಇರುವಂಥ ಒಂದು ಹಳೆಯ
ತೆಲುಗು ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದ ಫೋಟೋ ನಮಗೆ ಲಭ್ಯವಾಗುತ್ತೆ. ಆ ಒಂದು ಫೋಟೋ ಅವರಿಬ್ಬರ ಜೀವನದ ಕಥೆಯನ್ನು ಸಾಕಷ್ಟು ಹೇಳುತ್ತೆ. ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ ಹಾಗೆ ಆದೋನಿ ಅವತ್ತಿಗೆ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿದ್ದರೂ ಸಹ ಆಂಧ್ರದ ಗಡಿ ಪ್ರದೇಶದಲ್ಲಿತ್ತು. ಇವತ್ತು ಅದು ಆಂಧ್ರ ಪ್ರದೇಶಕ್ಕೆ ಸೇರಿದೆ. ಹಾಗಾಗಿ ಲಕ್ಷ್ಮೀದೇವಿಯವರು ಬಾಲ್ಯದಲ್ಲಿಯೇ ತೆಲುಗು ಹಾಗೂ ಕನ್ನಡ ಭಾಷೆಗಳೆರಡರ ಮೇಲೂ ಪ್ರಭುತ್ವವನ್ನು ಸಾಧಿಸಿದರು. ಹಾಗಾಗಿ ಅವರು ತೆಲುಗು ನಾಟಕಗಳಲ್ಲಿ ಕೂಡ ಅಭಿನಯಿಸ್ತಾ ಇದ್ದರು. ಹಾಗೆ ಅಭಿನಯಿಸುವಾಗಲೇ ಅವರಿಗೆ ರಘುರಾಮಯ್ಯನವರ ಪರಿಚಯವಾಗಿ ಪರಿಚಯ ಪ್ರೇಮಕ್ಕೆ ತಿರುಗಿ ಅವರಿಬ್ಬರು ಭಾಳ ಸಂಗಾತಿಗಳಾಗಿದ್ದು. ನೀವು ಈ ಪತಿ ಪತ್ನಿಯರಿಬ್ಬರನ್ನು ಒಂದೇ ಚಿತ್ರದಲ್ಲಿ ನೋಡಬೇಕು ಅಂದರೆ ತೆಲುಗಿನಲ್ಲಿ ಬಿಡುಗಡೆಯಾದ ಸೋಮವಾರ ವ್ರತ ಮಹಾತ್ಯಂ ಎನ್ನುವ ಒಂದು ಚಿತ್ರದ ಆರಂಭದಲ್ಲಿಯೇ ಶಿವಪಾರ್ವತಿಯರ ಬಳಿಗೆ ನಾರದ ಬರುವ ಒಂದು ಸನ್ನಿವೇಶ ಇದೆ. ಅಲ್ಲಿ ಪಾರ್ವತಿಯ ಪಾತ್ರವನ್ನು ನಿರ್ವಹಣೆ ಮಾಡಿರುವವರು ಆದವಾನಿ ಲಕ್ಷ್ಮೀದೇವಿಯವರು. ನಾರದನ ಪಾತ್ರದಲ್ಲಿ ಈಲಪಾಟ ರಘುರಾಮಯ್ಯನವರು ಕಾಣಿಸ್ಕೊಂಡಿದ್ದಾರೆ. ಕೆಲವರನ್ನು ನಾವು ಜೀವಂತ ದಂತಕಥೆ ಅಂತ ಕರಿತೀವಿ. ಈಲಪಾಟ ರಘುರಾಮಯ್ಯನವರು ಅದೇ ರೀತಿಯ ಒಂದು ವ್ಯಕ್ತಿತ್ವ. ನೋಡಿ, 1967ರಲ್ಲಿ ತೆಲುಗಿನಲ್ಲಿ ಶ್ರೀ 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 ಮರ್ಯಾದಾ ರಾಮಣ್ಣ ಎನ್ನುವ ಒಂದು ಹಾಸ್ಯ ಚಿತ್ರ ತೆರೆಗೆ ಬರುತ್ತೆ. ಆ ಚಿತ್ರ ಅನೇಕ ಕಾರಣಗಳಿಗೆ ದಾಖಲಾರ್ಹವಾದ ಚಿತ್ರ. ಮುಂದೆ ಇಡೀ ಭಾರತದಲ್ಲೇ ಹೆಸರುವಾಸಿಯಾದ ಒಬ್ಬ ಗಾಯಕರು ಮೂಡಿ ಬಂದಿದ್ದು ಅದೇ ಚಿತ್ರದಿಂದ. ಅವರು ಬೇರೆ ಯಾರೂ ಅಲ್ಲ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಆ ಚಿತ್ರದ ಸಂಗೀತ ನಿರ್ದೇಶಕರು ಎಸ್ ಪಿ ಕೋದಂಡಪಾಣಿಯವರು. ಅವರು ಮೊದಲ ಬಾರಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಆ ಚಿತ್ರದಲ್ಲಿ ಹಾಡುವ ಅವಕಾಶವನ್ನು ಕೊಡ್ತಾರೆ. ನೋಡಿ, ಅಲ್ಲಿ ಯೋಗ ಅಂದರೆ ಕನ್ನಡದಲ್ಲಿ ಹೆಸರು ಮಾಡಿದಂಥ ಒಬ್ಬ ಪ್ರಸಿದ್ಧ ಗಾಯಕರು ಪಿ ಬಿ ಶ್ರೀನಿವಾಸ್ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು, ಪಿ ಸುಶೀಲಾ ಅವರು ಹಾಗೂ ಈಲಪಾಟ ರಘುರಾಮಯ್ಯನವರು ಒಂದು ಹಾಡಿಗೆ ಧ್ವನಿಯಾಗ್ತಾರೆ. ಆ ಹಾಡಿನ ಧ್ವನಿ ಮುದ್ರಣದ ಸಂದರ್ಭದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಗಿನ್ನೂ ಚಿರ ಯುವಕ. ಆ ಯುವಕನ ಒಂದು ಕಂಠಸಿರಿಯನ್ನು ಕಂಡು ಹಿರಿಯರಾದ ಈಲಪಾಟ ರಘುರಾಮಯ್ಯನವರು ಆತನನ್ನು ಬಾಚಿ ತಬ್ಬಿ ಹರಿಸ್ತಾರೆ. ನೀನು ಬಹಳ ಎತ್ತರಕ್ಕೆ ಏರ್ತೀಯ ಈ ಕ್ಷೇತ್ರದಲ್ಲಿ ಅಂತ ಒಂದು ಆಶೀರ್ವಾದವನ್ನು ಮಾಡ್ತಾರೆ. ನೋಡಿ, ಅವರಿಗೆ ಎಂಥ ಒಂದು ವಿಷನ್ ಇತ್ತು ಅಂದರೆ, ಆಗ ತಾನೇ ಅಂಬೆಗಾಲಿಡ್ತಾ ಇದ್ದಂಥ ಹುಡುಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಚಿತ್ರರಂಗದ ಹಿನ್ನೆಲೆ ಗಾಯನದ ವಿಚಾರಕ್ಕೆ ಬಂದರೆ ಅವರು ಇನ್ನೂ ಬಾಲಕ. ಅಂಥ ಒಬ್ಬ ಬಾಲಕನಲ್ಲಿ ಎಂಥ ಅದ್ಭುತ ಪ್ರತಿಭೆಯನ್ನು ಅವರು ಗುರುತಿಸ್ತಾರೆ ಅಂದರೆ ಅವರಲ್ಲಿದ್ದ ಸಂಗೀತ ಜ್ಞಾನಕ್ಕೆ ಅದೇ ಸಾಕ್ಷಿ. ಅವರು ಹೇಳಿದಂತೆ ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಾಡಿನಾದ್ಯಂತ ಹೆಸರು ಗಳಿಸ್ತಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅನೇಕ ಸಂದರ್ಭಗಳಲ್ಲಿ ವೇದಿಕೆಯ ಮೇಲೆ ಬಹಳ ಗೌರವಪೂರ್ವಕವಾಗಿ ಈಲಪಾಟ ರಘುರಾಮಯ್ಯನವರನ್ನು ಹಾಗೂ ಈ ಘಟನೆಯನ್ನು ನೆನೆಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪಿ ಸುಶೀಲಾ ಅವರು ಕೂಡ ತಮಗೆ ತೆಲುಗು ಚಿತ್ರಗಳಿಗೆ ಅಗತ್ಯವಿದ್ದಂಥ ಆ ಪದ್ಯಗಳನ್ನು ಹಾಡುವ ರೀತಿಯನ್ನು ಈಲಪಾಟ ರಘುರಾಮಯ್ಯನವರು ಎಷ್ಟು ಚೆನ್ನಾಗಿ ಕಲಿಸಿಕೊಟ್ರು ಅನ್ನೋದನ್ನು, ತಮ್ಮ ಅನುಭವವನ್ನು ಅನೇಕ ಕಡೆಗಳಲ್ಲಿ ಹಂಚಿಕೊಂಡಿದ್ದಾರೆ. ರಘುರಾಮಯ್ಯ ಹಾಗೂ ಆದವಾನಿ ಲಕ್ಷ್ಮೀದೇವಿ ದಂಪತಿಗಳಿಗೆ 5 ಜನ ಮಕ್ಕಳು. ಮೊದಲನೆಯವರು ರೂಪಾದೇವಿ, ಎರಡನೆಯ ಮಗ ಸಂಪತ್, ಮೂರನೆಯವರು ರಾಮಕೃಷ್ಣ, ನಾಲ್ಕನೆಯವರು ಶ್ರೀಧರ್ ಹಾಗೂ 5ನೆಯ ಮಗಳು ಆಂಡಾಳ್. ಇವರ ಪೈಕಿ ರೂಪಾದೇವಿ ಹಾಗೂ ರಾಮಕೃಷ್ಣ ಅವರು ಕೂಡ ಪ್ರದರ್ಶನ ಕಲೆಯಲ್ಲಿಯೇ ಹೆಸರು ಮಾಡಿರುವಂಥವರು. ರಾಮಕೃಷ್ಣ ಅವರಂತೂ ಈಲಪಾಟ ರಾಮಕೃಷ್ಣ ಅನ್ನುವ ಹೆಸರಿನಿಂದಲೇ ಪ್ರಸಿದ್ಧರಾಗಿದ್ದಾರೆ. ಅವರದ್ದೇ ಆದಂಥ ಒಂದು ಯೂಟ್ಯೂಬ್ ಇದೆ. ಅಲ್ಲಿ ಸಹ ಅವರು ತಮ್ಮ ತಂದೆಯವರ ಬಗ್ಗೆ, ತಾಯಿಯ ಬಗ್ಗೆ ಹಾಗೂ ಕುಟುಂಬದ ಸದಸ್ಯರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ತಮ್ಮ ಕಿರಿಯ ಮಗ ಶ್ರೀಧರ್ ಹಾಗೂ ಅವರ ಪತ್ನಿಯ ಕುಟುಂಬದ ಜೊತೆಯಲ್ಲಿ ಹಾಗೂ ತಮ್ಮ ಮಗಳು ಆಂಡಾಳ್ ಜೊತೆಯಲ್ಲಿ ಹೈದರಾಬಾದ್ನಲ್ಲಿ ಆದವಾನಿ ಲಕ್ಷ್ಮೀದೇವಿಯವರು ಜೀವನದ ಸಂಜೆಯನ್ನು, ನಿವೃತ್ತ ಜೀವನವನ್ನು ಇವತ್ತಿಗೆ ಕಳೀತಾ ಇದ್ದಾರೆ. ಈಲಪಾಟ ರಘುರಾಮಯ್ಯನವರು 1975ನೇ ಇಸ್ವಿ ಫೆಬ್ರವರಿ ತಿಂಗಳ 24ನೇ ತಾರೀಕು ಮರಣ ಹೊಂದುತ್ತಾರೆ. 2013ನೇ ಇಸ್ವಿ ಮಾರ್ಚ್ ತಿಂಗಳ 5ನೇ ತಾರೀಕು ಅವರ ಮೊದಲ ಪತ್ನಿ ತಮ್ಮ 92ನೇ ವಯಸ್ಸಿನಲ್ಲಿ ರಘುರಾಮಯ್ಯನವರ ಹುಟ್ಟೂರಿನಲ್ಲಿ ಸ್ಥಾಪಿತವಾದಂಥ ಅವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡ್ತಾರೆ. ಮುಂದೆ 2014 ಡಿಸೆಂಬರ್ 8ನೇ ತಾರೀಕು ಅವರು ಮರಣ ಹೊಂದುತ್ತಾರೆ. ಈಲಪಾಟ ರಘುರಾಮಯ್ಯನವರ ಕಲಾ ಸೇವೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಅವರಿಗೆ 1975ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡುತ್ತೆ. ನೋಡಿ, ಪದ್ಮಶ್ರೀ ಪ್ರಶಸ್ತಿಗಳು ಅನೌನ್ಸ್ ಆಗೋದು ಜನವರಿ ತಿಂಗಳ 26ನೇ ತಾರೀಕು. ಆದರೆ ಆ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ರಘುರಾಮಯ್ಯನವರು ಬದುಕಿರಲಿಲ್ಲ. ಯಾಕೆಂದರೆ ಫೆಬ್ರವರಿಯಲ್ಲಿ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸಿದ್ರು. ನೋಡಿ, ಇಲ್ಲಿ ಕೇವಲ 15 ನಿಮಿಷಗಳಲ್ಲಿ
ಆದವಾನಿ ಲಕ್ಷ್ಮೀದೇವಿಯವರ ಕೌಟುಂಬಿಕ ಜೀವನದ ವಿವರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೋಸ್ಕರ ನಾವು ಎಷ್ಟು ಗಂಟೆಗಳ ಕಾಲ ಅಧ್ಯಯನ ಮಾಡಬೇಕಾಯಿತು, ಎಷ್ಟೊಂದು ವಿಡಿಯೋಗಳನ್ನು ನೋಡಬೇಕಾಯಿತು, ಎಷ್ಟೊಂದು ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾಯಿತು. ಅವುಗಳನ್ನು ಕೂಡ ಹೊರಗೆ ಹಚ್ಚಿ ನಾವು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡಬೇಕೇ ಹೊರತು ಅಲ್ಲಿ ಕಂಡಿದ್ದನ್ನು ಮಕ್ಕಿ ನಿಮಗೆ ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ನೀವು ಆದವಾನಿ ಲಕ್ಷ್ಮೀದೇವಿಯವರ ಪುಟಕ್ಕೆ ಹೋದರೆ ಅಲ್ಲಿ ನಿಮಗೆ ರತ್ನಮಂಜರಿ ಚಿತ್ರದಲ್ಲಿ ನರಸಿಂಹರಾಜು ಅವರ ಜೊತೆ ಅಭಿನಯಿಸಿರುವ ಎನ್ ಲಕ್ಷ್ಮೀದೇವಿಯವರ ಸಾಧನೆಗಳನ್ನು ಕೂಡ ಇವರ ಹೆಸರಿನಲ್ಲಿ ಹೇಳಿರುವಂಥ ಕೆಲವು ಉದಾಹರಣೆಗಳಿದೆ. ನಮಗೆ ಆ ಚಿತ್ರದ ಬಗ್ಗೆ, ಆ ಲಕ್ಷ್ಮೀದೇವಿಯವರ ಬಗ್ಗೆ ಈ ಸತ್ಯಗಳೆಲ್ಲ ಗೊತ್ತಿಲ್ಲದೆ ಇದ್ದರೆ ಬರೀ ವಿಕಿಪೀಡಿಯಾ ಪುಟದಿಂದ ನಾವು ನಿಮಗೆ ಸಂಚಿಕೆಗಳನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಹಲವಾರು ಕಡೆಗಳಲ್ಲಿ ಇರುವಂಥ ವಿಡಿಯೋಗಳು, ಬರಹಗಳು, ಪುಸ್ತಕಗಳು ಇವೆಲ್ಲವನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಎಲ್ಲವನ್ನು ಮಾಡಿದ ಮೇಲೆ ನಮ್ಮ ಒಂದು ವಿವೇಚನೆಯನ್ನು ಬಳಸಿ ಇಂಥದ್ದೊಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡಬೇಕಾಗತ್ತೆ. ಇಷ್ಟು ಕಷ್ಟಪಟ್ಟು ನಾವು ಮಾಡುವ ಸಂಚಿಕೆಯನ್ನು ನೀವು ಆಧಾರದಿಂದ ಬರಮಾಡಿಕೊಂಡು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ನಿಮ್ಮ ಮೆಚ್ಚುಗೆ ಹಾಗೂ ಸಲಹೆಗಳನ್ನು ನಮಗೆ ಕೊಟ್ಟರೆ ನಾವು ಮಾಡಿದ ಕೆಲಸ ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳಿ ಆದವಾನಿ ಲಕ್ಷ್ಮೀದೇವಿಯವರು 100 ಕಾಲ ನಮ್ಮೊಂದಿಗೆ ಇರಲಿ ಅನ್ನುವ ಹಾರೈಕೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.